ನಮಸ್ಕಾರ ವೀಕ್ಷಕರೇ, ಇವತ್ತು ಬಹಳ ಈಸಿಯಾಗಿರೋ ಬಹಳ ಸಿಂಪಲ್ ಆಮೇಲೆ ಕಾಸ್ಟ್ ಎಫೆಕ್ಟಿವ್ ಆಗಿರುವಂಥ ಒಂದು ಟಿಪ್ ನನಗೆ ಬಂದಿದ್ದೀನಿ. ಏನಂದ್ರೆ ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡು ಚೆಂದಾಗಿ ಮಿಕ್ಸರ್ ಮಾಡ್ಕೊಳ್ರಿ. ಅದಾದಮೇಲೆ ಅದನ್ನು ಒಂದು ಸಣ್ಗೆ ತೊಗೊಂಡು ಚೆಂದಾಗಿ ಸೋಸ್ಕೊಂಬಿಡ್ರಿ. ಈ ಮೇಲಿ ತಿಳಲೈತಲ್ಲ ಅದು ಇರಬಾರ್ದು. ಅಂದರೆ ಒಂದು ಅದು ಸ್ಪ್ರೇ ಬಾಟಲ್ನೊಳಗೆ ಸಿಕ್ಕಾಕೋತೈತಿ. ನೆಕ್ಸ್ಟು ಅದು ನಾವು ಗಿಡದ ಮೇಲೆ ಸ್ಪ್ರೇ ಮಾಡಿದಾಗ ಅದ್ರ ಮೇಲೆ ಕೂತ್ಕೋಬಾರ್ದು. ಹಾಗಾಗಿ ಇದನ್ನು ಸೋಸಿ ತೊಗೊಳ್ಳಿ. ಇದನ್ನು ಸೋಸಿ ತೊಗೊಂಡಿದ್ದನ್ನು ಒಂದು ಸ್ಪ್ರೇ ಬಾಟಲ್ನೊಳಗೆ ಹಾಕಿ ನಿಮ್ಮ ಗಿಡಗಳ ಮೇಲೆ ಸಿಂಪಡಿಸ್ರಿ. ಒಂದು ಅದ್ರ ಮೇಲಿರೋ ಕರಿ ಸ್ಪಾಟ್ಸು, ಆಮೇಲೆ ಬಿಳಿ ಬಿಳಿಯಾಗಿ ಫಂಗಸ್ ಆಗಿರ್ತಲ್ಲ ಅದು, ಆಮೇಲೆ ಸಣ್ಣದಾಗಿ ಬಾಲುಗಳು ಬರ್ತಾವಲ್ಲ ಅವು, ಪ್ರತಿಯೊಂದು ಹುಳುಗಳು ಹೋಗ್ತಾವೆ. ಆಮೇಲೆ ಸ್ನೇಲ್ಸ್ ಕೂಡ ಅದಕ್ಕೆ ಬರಲ್ಲ, ಯಾಕಂದರೆ ಬೆಳ್ಳುಳ್ಳಿ ವಾಸನೆ ಭಾಳ ಗಾಢವಾಗಿರುತ್ತೆ. ಹಾಗಾಗಿ ಅವೆಲ್ಲವೂ ದೂರ ಆಗ್ತಾವೆ. ಆಮೇಲೆ ಮೆಣಸಿಕಾಯಿನ ಖಾರದಿಂದನೂ ಸಹಿತ ಯಾವ ಕೀಟಗಳು ಸಹಿತ ಆ ಎಲೆಗಳ ಮೇಲೆ ಬರೋದಿಲ್ಲ. ಆಮೇಲೆ ನಿಮ್ಮ ಹೂಗಳನ್ನು ಸಹಿತ ತಿನ್ನೋದಿಲ್ಲ. ಬಹಳ ಈಸಿಯಾಗಿರೋ ಬಹಳ ಸಿಂಪಲ್ ಆಗಿರೋ ಇದು ಪೆಸ್ಟಿಸೈಡ್, ನಾವು ಮನೆಯಲ್ಲೂ ತಯಾರು ಮಾಡುವಂಥದ್ದು. ಇದು ಆರ್ಗ್ಯಾನಿಕ್ ಕೂಡ, ಯಾಕಂದ್ರೆ ನಾವು ಬೇರೆ ಇದರಲ್ಲಿ ಏನು ಕೆಮಿಕಲ್ಸ್ ಬೆಳೆಸಿಲ್ಲ. ಕೆಲವು ಬಳಸೋರು ಇದರಲ್ಲಿ ಲಿಕ್ವಿಡ್ ಸೋಪ್ ಕೂಡ ಹಾಕ್ತಾರೆ, ಒಂದು ಸ್ಪೂನ್. ಅದು ಹಾಕೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ. ಮನೆಯಲ್ಲಿ ಏನಿರ್ತಾವೋ ಅವನ್ನಷ್ಟು ಯೂಸ್ ಮಾಡಿಬಿಟ್ರೆ ಅದು ಆರ್ಗ್ಯಾನಿಕ್ ಆಗಲ್ಲ. ಕೆಮಿಕಲ್ಸನ್ನು ಯೂಸ್ ಮಾಡದೆ ಕೆಮಿಕಲ್ ಮುಕ್ತವಾಗಿ ಬದುಕಬೇಕು ಅಂತ ನಿಮ್ಗೆ ಇಚ್ಛೆ ಇತ್ತಂದರೆ ಇದು ಬಹಳ ಈಸಿಯಾಗಿರೋ ಟಿಪ್ನ ಫಾಲೋ ಮಾಡಿ. ಹಾಗೆ ನಿಮ್ಗೆ ನಾ ಹೇಳೋ ಟಿಪ್ಸ್ಗಳು ಇಂಟ್ರೆಸ್ಟಿಂಗ್ ಅನಿಸಿದರೆ ನನ್ನ ಚಾನಲ್ ಕೂಡ ಫಾಲೋ ಮಾಡಿ. ಧನ್ಯವಾದ.